ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ರಾಜಂತಿ ಮೋರೆ. ನಮಸ್ತೆ ಸರ್. ನಮ್ಮ ದೇಹಕ್ಕೆ ನಾವು ಬಂದೋಬಸ್ತ್ ಒಂದು ಸೆಕ್ಯೂರಿಟಿ ಅಂತ ಮಾಡ್ಕೊತೀವಿ ಅಂದರೆ ಯಾವ ಥರ ಒಂದು ಪ್ರೊಟೆಕ್ಷನ್ನು ನಮ್ಮ ದೇಹಕ್ಕೆ ನಾವು ಮಾಡ್ಕೋಬೋದು. ಸಾಮಾನ್ಯವಾಗಿ ಈಗ ನಿಮ್ಮನ್ನು ನೋಡಿದ್ರೇ ನಮಗೇನು ಕಾಣಿಸುತ್ತೆ, ಕೈಗೊಂದು ಬಳೆ ಹಾಕಿರ್ತೀರ, ರುದ್ರಾಕ್ಷಿ ಮಾಲೆಗಳಿದ್ದಾವೆ, ಒಂದು ದೇವ್ರದ್ದು ಒಂದು ಡಾಲರ್ ಎಲ್ಲ ಇದೆ, ಒಂದು ವಿಭೂತಿ. ಸೊ ಇವೆಲ್ಲ ನಮಗೆ ಕಾಣಿಸ್ತದೆ. ಮತ್ತು ನಿಮ್ಮ ಪ್ರೊಟೆಕ್ಷನ್ಗೆ ಮಾಡ್ಕೊಂಡಿರ್ತೀರೋ ಇಲ್ಲ ನಿಮಗೆ ಅದು ಏನಕ್ಕೆ ಸೇಫ್ಟಿಗೆ ನೀವು ಅದು ನಿಮ್ಮ ಉದ್ದೇಶ ಏನಿದೆ ಗೊತ್ತಿಲ್ಲ. ಬಟ್ ನಮಗೆ ಈಗ ಸಾಮಾನ್ಯವಾಗಿ ಯಾವುದೋ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಂದು ಒಂದು ಕುಂಕುಮನೋ ವಿಭೂತಿನೋ ಹಣೆಗೆ ಇಟ್ಕೊಂಡು ಹೋಗಿ, ಇಲ್ಲ ಒಂದು ಕಪ್ಪು ಇಟ್ಕೊಂಡು ಹೋಗಿ, ಒಂದು ದೇವ್ರದ್ದು ಒಂದು ದಾರ ಕಟ್ಕೊಂಡು ಹೋಗಿ. ಸೊ ಏನೋ ಒಂದು ಪ್ರೊಟೆಕ್ಷನ್, ನಾವು ಆಚೆ ಓಡಾಡೋರು ಎಲ್ಲೋ ಒಂದು ತೊಂದರೆ ಆಗ್ದಂಗೆ ಇರಲಿ, ಸೇಫ್ಟಿಯಾಗಿ ಹೋಗಿ ಸೇಫ್ಟಿಯಾಗಿ ಬರಲಿ. ಸೊ ಈ ಉದ್ದೇಶಗಳಿಗೆ ಇವೆಲ್ಲನೂ ದೈವಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಜಾಗಗಳಲ್ಲಿ ಏನೋ ಒಂದು ಕೊಟ್ಟು ಕಳಿಸ್ತಾರೆ, ಇದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಕೆಲವರು ನಿಂಬೆಹಣ್ಣು ಇಟ್ಕೊತಾರೆ. ಈಗ ನಾವು ದೇವೇಗೌಡರ ಫ್ಯಾಮಿಲಿ ಅವರು ನೋಡಿದಾಗ ರೇವಣ್ಣ ಅವರು ಆಲ್ಮೋಸ್ಟ್ ಫೇಮಸ್ ಆಗಿರೋದೇ ಎಲ್ಲ ಹೋದರೂ ಎಲ್ಲ ಕಡೆ ಒಂದು ನಿಂಬೆಹಣ್ಣು ಇಟ್ಕೊಂಡು ಹೋಗ್ತಾರೆ ಅಂತ. ಬಟ್ ಯಾರೋ ಕೊಟ್ಟಿರೋದನ್ನು ಅವ್ರು ಇಟ್ಕೊಂಡಿರ್ತಾರೆ. ಅಂದರೆ ಏನೋ ಒಂದು ಸೇಫ್ಟಿಗೆ ಇದು ನಿಮ್ಮ ಕಡೆ ಇದ್ದರೆ ನಿಮಗೇನು ತೊಂದರೆ ಆಗಲ್ಲ. ಯಾವುದೋ ಒಂದು ಶಕ್ತಿಗಳ ಕಡೆಯಿಂದನೋ ಇಲ್ಲ ನಿಮಗೆ ನೀವು ಹೋಗಿದ ಕೆಲಸ ಜಯ ಆಗುತ್ತೆ. ಸೊ ಇವೆಲ್ಲ ಒಂದಷ್ಟು ಉದ್ದೇಶಗಳನ್ನ ನಾವು ನೋಡ್ತಾ ಇದ್ದೀವಿ. ನೀವು ನಮ್ಮ ವೀಕ್ಷಕರ ಗಮನಕ್ಕೆ ಹೇಳಬೇಕು ಅಂದರೆ ಏನೆಲ್ಲ ನಮ್ಮ ದೇಹಕ್ಕೆ ನಾವು ಪ್ರೊಟೆಕ್ಷನ್ ಮಾಡ್ಕೋಬೋದು. ಮೊದಲಿಗೆ ಎಲ್ಲ ವೀಕ್ಷಕ ಮಿತ್ರರಿಗೂ ನಮಸ್ಕಾರ. ಅರವಿಂದ್ ಸರ್, ನೀವು ಹೇಳಿದಂತೆ ಮನುಷ್ಯನಿಗೆ ಆತ್ಮರಕ್ಷಣೆ ಅನ್ನೋದು ತುಂಬ ಮುಖ್ಯ. ಈಗ ಆತ್ಮರಕ್ಷಣೆ ನಾವು ಮನೆ ರಕ್ಷಣೆ ಮಾಡ್ಕೊಂಡಿರ್ತೀವಿ, ಮನೆಗೆ ಏನು ಬೇಕೋ ಬಂದೋಬಸ್ತು ಕಾಯಿ ಕಟ್ಲೆ ಎಲ್ಲ ಮಾಡಿರ್ತೀವಿ, ಅಷ್ಟದಿಗ್ಬಂಧನಗಳು ಮಾಡ್ಕೊಂಡಿರ್ತೀವಿ, ಕಟ್ಕೊಂಡಿರ್ತೀವಿ, ಮನೆ ರಕ್ಷಣೆ ಆಯಿತು. ವಾಹನಕ್ಕೋಸ್ಕರ ಮಾಡಿರ್ತೀವಿ, ವಾಹನದಲ್ಲಿ ಒಂದು ಸ್ಟೇರಿಂಗ್ ಹತ್ರ ಒಂದು ನಿಂಬೆಹಣ್ಣು ಕಟ್ಟೋದು, ಒಂದು ತಾಯ್ತಿ ಕಟ್ಟೋದು, ಏನೋ ಒಂದು ಮಾಡಿ ವಾಹನ ರಕ್ಷಣೆನೂ ಮಾಡಿರ್ತೀವಿ. ಮನುಷ್ಯ ತನಗೋಸ್ಕರ ರಕ್ಷಣೆ ಮಾಡ್ಕೋಬೇಕು, ಆತ್ಮರಕ್ಷಣೆ, ದೇಹ ರಕ್ಷಣೆಗೋಸ್ಕರ. ಅದೇ ರೀತಿಯಾಗಿ ನೀವು ಹೇಳಿದಂತೆ ನಮಗೆ ಈ ಬಳೆಗಳು, ಈ ಕೆಲವೊಂದು ರುದ್ರಾಕ್ಷಿಗಳನ್ನ ನಾವು ಮಂತ್ರ ಜಪ ಮಾಡಿ ಅನುಷ್ಠಾನ ಮಾಡಿ ಹಾಕ್ಕೊಂಡಿರ್ತೀವಿ. ನಮಗದು ದೈವತ್ವಕ್ಕೋಸ್ಕರ, ದೈವಾಕರ್ಷಣೆಗೆ, ದೈವತ್ವಕ್ಕೋಸ್ಕರ. ನಾರ್ಮಲ್ ಜನಗಳು, ಸಾರ್ವಜನಿಕರೆಲ್ಲ ಈಗ ನೀವು ಹೇಳಿದಂತೆ ನಮ್ಮ ದೇವೇಗೌಡರ ಫ್ಯಾಮಿಲಿ, ನಮ್ಮ ರೇವಣ್ಣ ಸಾಹೇಬ್ರಾಗ್ಬೋದು, ಯಾರು ಅವರೇ ಮಂತ್ರಿಸಿಟ್ಕೊಳ್ಳಲ್ಲ. ಕೆಲವು ಜನ ಅವ್ರನ್ನ ಸುಮ್ಮನೆ ಅಪಹಾಸ್ಯ ಮಾಡ್ತಾರೆ. ಯಾರು ಕೂಡ ಅವರೇ ಮಂತ್ರಿಸಿ ಅವರೇ ಇಟ್ಕೊಳ್ಳೋದಾಗಲಿ ಯಾರು ಮಾಡಲ್ಲ. ಯಾರೋ ನನ್ನಂಥ ಗುರು ಕೊಟ್ಟಿದ್ದನ್ನೇ ಅವ್ರ ರಕ್ಷಣೆಗೋಸ್ಕರ ಇಟ್ಕೊಂಡಿರ್ತಾರೆ. ಅದು ಅವ್ರ ನಂಬಿಕೆ. ನಮ್ಮ ಹಿಂದುತ್ವದಲ್ಲಿ ನಂಬಿಕೆ ಇಟ್ಟವ್ರು ಅದನ್ನೆಲ್ಲರೂ ಬಳಸ್ತಾರೆ. ಅದು ದೇಹ ರಕ್ಷಣೆಗೆ ಅಂತ ಪೂರ್ವಿಕರು ನೋಡೋದಾದರೆ ನೀವು ಯಾವುದೇ ಅಡವಿ ಜನಗಳು, ಕಾಡು ಜನಗಳು, ನಮ್ಮ ಹಳ್ಳಿ ಜನಗಳು ಯಾರೇ ಒಬ್ರನ್ನ ನೋಡಿ ಒಂದು ತಾಯ್ತಾ ಅಂತ ಹಾಕಿರ್ತಾರೆ. ಇಲ್ಲಿ ಒಂದು ತಾಯ್ತಾ. ನೀವು ಇವತ್ತು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ, ನಮ್ಮ ಬಂಡಿ ಮಹಾಕಾಳಮ್ಮನ ದೇವಸ್ಥಾನಕ್ಕೆ ಹೋಗಿ, ಹೆಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ, ಇಲ್ಲ ನಮ್ಮ ಕ್ಷೇತ್ರಕ್ಕೆ ಬಂದರೂ, ಯಾವುದೇ ಶಕ್ತಿ ದೇವತೆಗಳ ಕ್ಷೇತ್ರಕ್ಕೆ ಹೋದರೂ ಕೂಡ ಒಂದು ತಾಯ್ತಾ ಕಟ್ಟೋದು ರೂಢಿ. ಅದು ದೇಹ ರಕ್ಷಣೆಗೋಸ್ಕರ ಕಟ್ಟಿರ್ತೀವಿ. ಅದ್ರ ಜೊತೆ ಕೆಲವರು ಈಗ ನ್ಯೂಮರಾಲಜಿ ಅವೆಲ್ಲ ಶಾಸ್ತ್ರಗಳ ಪ್ರಕಾರ, ಸಂಖ್ಯಾಶಾಸ್ತ್ರ, ಹಲವಾರು ಶಾಸ್ತ್ರಗಳಿದೆ. ಇದೊಂದೇ ಜ್ಯೋತಿಷ ಅಂದರೆ ತುಂಬ ಹಲವು ಭಾಗಗಳಿದೆ. ಮರ ಒಂದೇ, ಬೇರುಗಳು, ಕೊಂಬೆಗಳು ಎಲ್ಲ ತುಂಬ ಇದೆ. ಅದರಲ್ಲಿ ಅವರು ಕೆಲವೊಂದು ಅರಳುಗಳನ್ನ ಹಾಕಿ ಅಂತ ಹೇಳ್ತಾರೆ. ಮಣಿ ಕೈಗೆ ಈಗೆಲ್ಲ ಹೊಸ್ದಾಗಿ ಕೈಗೆ ಈ ಮಣಿಗಳನ್ನ ಹಾಕ್ತಾ ಇದ್ದಾರೆ. ಕರಂಗಾಲಿ ಮಾಲೆ ಮತ್ತು ಸ್ಟೋನ್ ಸಂಬಂಧಪಟ್ಟಂಥ ಸರಗಳನ್ನ ಕೈಗಳಿಗೆಲ್ಲ ಬಳಸ್ತಾ ಇದ್ದಾರೆ. ಇದೆಲ್ಲ ರಕ್ಷಣೆಗೋಸ್ಕರನೇ ಹಾಕೋದು. ಆದರೆ ನಮ್ಮ ಪುರಾತನ ಕಾಲದಿಂದ ಬಂದಿರೋದು ನಮಗೆ ಗಿಡಮೂಲಿಕೆಗಳನ್ನ ಬಳಸಿ ಇವತ್ತು ವ್ಯಾಘ್ರ ಕಟ್ಟು ಅಂತ ನಾವು ಕಟ್ಟಾಕ್ತೀವಿ. ಯಾವುದಾದ್ರೂ ಕಾಡಿಗೆ ನಾವು ಗಿಡಮೂಲಿಕೆಗಳನ್ನ ಅಂತ ಹೋಗೋದಂಥ ಸಮಯದಲ್ಲಿ, ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ಈ ಕ್ರಿಮಿಕೀಟಾದಿಗಳ ಕಟ್ಟು, ವ್ಯಾಘ್ರ ಕಟ್ಟು ಅಂತ ಕಟ್ ಮಾಡ್ತೀವಿ ನಾವು. ನಾವು ನಡ್ಕೊಂಡು ಹೋಗ್ತಕ್ಕಂಥ ಕಾಡು ದಾರಿನಲ್ಲಿ ನಮಗೊಂದು ಇರುವೆ ಕೂಡ ಕಚ್ಚಬಾರ್ದು. ನಮ್ಗೆ ಯಾವುದೇ ಪ್ರಾಣಿಯಿಂದ ನಮಗೆ ಜೀವಕ್ಕೆ ಏನೂ ತೊಂದರೆ ಆಗಬಾರ್ದು, ರಕ್ಷಣೆ ಆಗಬೇಕು. ಯಾವುದೇ ದುಷ್ಟ ಮೃಗಗಳಾಗಲಿ, ದುಷ್ಟ ಜನಗಳಿಂದ ನಮಗೆ ತೊಂದರೆ ಆಗಬಾರ್ದು ಅಂತ ನಾವು ಅದಕ್ಕೆ ಏನು ಬೇಕೋ ಅದನ್ನು ರಕ್ಷಣೆ ಮಾಡ್ಕೊಂಡು ಹೋಗ್ತೀವಿ. ಅದು ನಮಗೆ ಹೆಚ್ಚಿನ ಮಟ್ಟದಲ್ಲಿರುತ್ತೆ. ಅದೇ ರೀತಿ ನಾವು ಈ ನಾರ್ಮಲ್ ಜನಕ್ಕೆ ಏನು ಮಾಡ್ತೀವಿ, ಈ ದೃಷ್ಟಿ ಆಗ್ದಂಗೆ ಇರಲಿ, ಕಣ್ಣು ದೃಷ್ಟಿಗೆ ಮನುಷ್ಯನ ದೃಷ್ಟಿ ಕಲ್ಲೇ ಸಿಡಿತೈತೆ, ಮನುಷ್ಯ ಅವ ಲೆಕ್ಕ ಅಂತ ಗಾದೆ ಹೇಳ್ತಾರೆ. ಹಂಗಿರುವಾಗ ಮನುಷ್ಯನ ದೃಷ್ಟಿ ಮನುಷ್ಯನ ತಾಕಬಾರ್ದು ಅನ್ನೋದಕ್ಕೋಸ್ಕರನೇ ನಾವು ಪ್ರೊಟೆಕ್ಟ್ ಆಗಿ ಅವ್ರಿಗೆ ತಾಯ್ತಿಗಳನ್ನ ಕಟ್ತೀವಿ. ಇಲ್ಲ ರಟ್ಟೆಗೆ ಬಳೆಗಳನ್ನ ಹಾಕ್ತೀವಿ, ಕೈ ಬಳೆಗಳನ್ನ. ಇಲ್ಲಿಗೆ ನೀವು ನೋಡಿರ್ತಾರೆ, ಹಳೆ ಕಾಲದವ್ರು ನೋಡಿದ್ರೆ ಇಲ್ಲಿಗೆ ರಟ್ಟೆಗೆ ಒಂದು ಬಳೆ ಇರುತ್ತೆ ಅವ್ರಿಗೆ. ಇಲ್ಲ ಈಗಿನ ಕಾಲದವರು ಹಾಕ್ತಾರೆ, ಅವ್ರು ಈ ಥರ ಮಾಡ್ಬಿಟ್ಟು ನಮ್ಮ ಥರ ಹಿಂಗೆ ಹಾಕ್ತಾರೆ ಇಲ್ಲಿಗೆ. ಇವತ್ತು ಎಷ್ಟೋ ಸಿನಿಮಾ ಆಕ್ಟರ್ಗಳನ್ನ ನೋಡಿದ್ದೀರಿ ನೀವು, ತುಂಬ ಜನಗಳ ಕೈಲಿ ಬೆಳ್ಳಿ ಬಳೆ ಇದೆ, ಅದರೊಳಗಡೆ ಬೀಜಾಕ್ಷರಿ ಮಂತ್ರಗಳಿರುತ್ತೆ. ಕೆಲವೊಬ್ಬರು
ಅಟ್ರಾಕ್ಟಿಗೋಸ್ಕರ ಮಾಡ್ಕೊಂಡಿರ್ತಾರೆ, ಜನವಶದ ಬೀಜಾಕ್ಷರಿ ಮಂತ್ರಗಳನ್ನ ಹಾಕಿ ಮಾಡ್ಕೊಂಡಿರ್ತಾರೆ. ಕೆಲವೊಬ್ರು ಅದರಲ್ಲಿ ತಮಗೆ ರಕ್ಷಣೆಗೋಸ್ಕರ ಮಾಡ್ಕೊಂಡಿರ್ತಾರೆ. ಇದು ಆಗಿನ ಕಾಲದಿಂದನೂ ನಡ್ಕೊಂಬಂದಿರತಕ್ಕಂಥ ಪದ್ಧತಿ. ಈಗಿನ ಕೆಲವು ಶಾಲೆಗಳಲ್ಲಿ ಏನು ಮಾಡ್ತಾರೆ, ತಾಯ್ತ ಕಟ್ಟೋ ಆಗಿಲ್ಲ, ಬಳೆ ಹಾಕ್ಕೊಳ್ಳೋಂಗಿಲ್ಲ, ಕುಂಕುಮ ಇಟ್ಕೊಂಬರೋಂಗಿಲ್ಲ ಅಂತ ತೆಗ್ದಾಕ್ತಾರೆ. ಸರ್, ನೀವು ಒಂದು ಕುಂಕುಮಾರ್ಚನೆ ಮಾಡಿ, ಒಂದು ಶ್ರೀಚಕ್ರ ಇಟ್ಟು ಒಂದು ಕುಂಕುಮಾರ್ಚನೆ ಮಾಡಿ, ಒಂದು ಲಲಿತ ಸಹಸ್ರನಾಮ ಮಾಡಿ, ಆ ಕುಂಕುಮನ ಹಣೆಗೆ ಧರಿಸಿ, ಅದ್ರ ಶಕ್ತಿ ನೋಡಿ, ಅದ್ರ ಎನರ್ಜಿ ಹೆಂಗಿರುತ್ತೆ ಅಂತ. ಇವತ್ತಿನ ನಮ್ಮ ಜನಗಳು ಏನು ತಿಳ್ಕೊಂಬಿಟ್ಟಿದ್ದಾರೆ, ಅವನೇನೋ ಶೋಕೆಗಿಟ್ಟಿದ್ದಾನೆ ಅನ್ಕೋತಾನೆ. ಇಲ್ಲ, ಅದೆಲ್ಲ ಹಿಂದಿನ ಕಾಲದಿಂದ ನಡೆಸ್ಕೊಂಬಂದಿರ್ತಕ್ಕಂಥ ಪದ್ಧತಿ, ಅದಕ್ಕೆ ಆದಂಥ ಒಂದು ಶಕ್ತಿ ಇದೆ ಅದು. ಅದೇ ರೀತಿ ಇವತ್ತು ನಾವು ತಾಯ್ತ ಹಾಕ್ತೀವಿ. ಈಗ ನಾವೊಂದು ತುಂಬ ರಿಚ್ ಆಗಿರೋ ಪರ್ಸನ್ ಆದರೆ ಬಂಗಾರ ತಾಯ್ತಿ ತಂದು ಮಾಡಿಸ್ಕೊಂಡು ಹಾಕ್ಕೊತಾನೆ. ನಾರ್ಮಲ್ ಪರ್ಸನ್ನು ಅಂದರೆ ಬೆಳ್ಳಿ ಇದಾದರೂ ಹಾಕಿಸ್ಕೊತಾನೆ. ಇನ್ನೂ ನಾರ್ಮಲ್ ಅಂದರೆ ನಾರ್ಮಲ್ ತಾಯ್ತಿಗಳನ್ನ ಹಾಕ್ಸ್ಕೊತಾರೆ. ನಾವು ಅದಕ್ಕೆ ಗಿಡಮೂಲಿಕೆ 18 ಗಿಡಮೂಲಿಕೆಗಳನ್ನ ತುಂಬಿರ್ತೀವಿ. 18 ಗಿಡಮೂಲಿಕೆಗಳನ್ನ ತುಂಬಿ ಅದಕ್ಕೆ ಬೇಕಾದಂಥ ಮಂತ್ರೋಚ್ಚಾರಣೆನ ಮಾಡಿ ಅದಕ್ಕೆ ಶಕ್ತಿ ಕೊಟ್ಟು ಆ ನಂತರ ಕಟ್ತೀವಿ. ಅದು ಮನುಷ್ಯನ ರಕ್ಷಣೆ ಮಾಡುತ್ತೆ, ಅದು ದೇಹ ರಕ್ಷಣೆ ಮಾಡುತ್ತೆ, ಆತ್ಮ ರಕ್ಷಣೆ ಮಾಡುತ್ತೆ. ಇವನ್ನ ಬಳಸಬೇಕು. ಆಗಿನ ಕಾಲದಿಂದನೂ ಬಳಸ್ಕೊಂಬಂದಿದ್ದಾರೆ, ಈಗಲೂ ಬಳಸ್ತಾ ಬಂದಿದ್ದಾರೆ. ಯಾರೋ ಒಬ್ಬ ಕೇಳ್ತಾನೆ, ಅವ್ನು ಸುಮ್ಮನೆ ಶೋಕಿ ಕಟ್ಕೊಂಡಿದ್ದಾನೆ, ಅದೇನು ಕಟ್ತಾನೆ, ಅದರೊಳಗೆ ಏನಿದೆ, ಅದೇನು ತೋರ್ಸೋಕ್ಕಾಗತ್ತಾ, ಮಾಡೋಕ್ಕಾಗತ್ತಾ ಅಂತ. ಕೆಲವೊಂದು ದೈವಶಕ್ತಿಗಳನ್ನ ಯಾರೂ ಬಿಚ್ಚಿ ಈಚೆ ತೋರಿಸೋದಕ್ಕಾಗಲ್ಲ. ಇವು ಮನುಷ್ಯನಿಗೆ ತುಂಬ ಅವಶ್ಯಕತೆ ಇರತಕ್ಕಂಥ ವಸ್ತುಗಳು. ಸೊ ಇವುಗಳಲ್ಲಿ ನಮಗೆ ಈಗ ಬಟ್ಟೆಗಳು ಕೂಡ ಕೆಲವೊಂದು ಸರಿ ಒಳ್ಳೆಯ ಒಂದು ಅಂದರೆ ರಕ್ಷಣೆಗೋಸ್ಕರ, ಈಗ ನೀವು ಹಾಕಿರೋದು ಒಂದು ಇದು ಹಿಂದೂ ಸಂಪ್ರದಾಯಕ್ಕೆ ಒಂದು ಕಾವಿ ಥರದ್ದು ಕಾಣಿಸುತ್ತೆ. ಇದರಲ್ಲೂ ಕೂಡ ನಾವು ಹಾಕಿರೋ ಬಟ್ಟೆಗೆ ಆ ಬಟ್ಟೆಗೆ ವ್ಯತ್ಯಾಸ ತುಂಬ ಇರುತ್ತೆ. ಅದಕ್ಕೆ ರಕ್ಷಣೆ ಇರುತ್ತೆ ಆ ಬಟ್ಟೆಗೆ? ಖಂಡಿತ ಇರುತ್ತೆ. ನಮ್ಮ ಮನಸ್ಸೇ ನಮಗೆ ಮೊದಲ ಜ್ಯೋತಿಷಿ. ನಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನು ಕೇಳಬೇಕು. ಮೊದಲಿಗೆ ನಮಗೆ ಈಗಿನ ಗ್ರಹಗತಿ ಹೆಂಗಿದೆ, ಗ್ರಹಬಲ ಹೆಂಗಿದೆ, ಆ ಗ್ರಹಬಲ ನೋಡಿಕೊಂಡು ನಾವು ಬಟ್ಟೆಗಳನ್ನ ಧರಿಸ್ತೀವಿ. ನೀವು ಮುಂಚೆ ಏನು ಮಾಡ್ತಾ ಇರ್ತೀರಾ, ಹೆಂಗೆ ಬೇಕೋ ಹಂಗಿರ್ತೀರ, ಹೆಂಗೆ ಬೇಕೋ ಹಂಗೆ ಓಡಾಡ್ತಾ ಇರ್ತೀರ, ಎಂಥ ಬಟ್ಟೆ ಬೇಕೋ ಹಂಗಂಥ ಬಟ್ಟೆ ಹಾಕ್ಕೊಂತಿರ್ತೀರ, ಏನು ಸಿಕ್ತೋ ಅದು ತಿಂತಾ ಇರ್ತೀರ, ಸುಮ್ಮನೆ ಇರ್ತೀರ. ಒಂದು ದಿನ ದಿಢೀರಂತ ನೀವು ಬದಲಾಗ್ಬಿಟ್ಟಿರ್ತೀರ, ಸ್ಟ್ರಿಕ್ಟ್ ಆಗಿರ್ತೀರ, ಶಿಸ್ತಾಗಿರ್ತೀರ, ತಲೆ ಬಾಚಬೇಕು, ಒಳ್ಳೆ ಬಟ್ಟೆ ಹಾಕಬೇಕು, ಒಳ್ಳೆ ಶೂ ಹಾಕಬೇಕು, ಚಪ್ಪಲಿ ಹಾಕಬೇಕು, ಇದೇ ಊಟನೇ ತಿನ್ನಬೇಕು ಅನ್ನೋದು ಮನಸ್ಸು ತೋರಿಸ್ಬಿಡುತ್ತೆ ನಿಮಗೆ. ಆವಾಗ ನಿಮಗೆ ಗ್ರಹಬಲ ಬದಲಾವಣೆ ಆಗಿದೆ ಅಂತ, ಅಪ್ಡೇಟ್ ಆಗಿಬಿಟ್ಟಿದ್ದೀರಿ ನೀವು ಅಂತ. ಇದು ಎಲ್ಲರ ಮನುಷ್ಯರ ಜೀವನದಲ್ಲೂ ನಡೆಯುತ್ತೆ. ದೈವತ್ವದ ಗುಣ ಯಾವ ವ್ಯಕ್ತಿನಲ್ಲಿ ಇರುತ್ತೆ ಅವನಲ್ಲಿ ಬದಲಾವಣೆಗಳು ನಡೀತಾನೇ ಇರುತ್ತೆ ಕಂಟಿನ್ಯೂ. ಯಾರಲ್ಲಿ ಕ್ರೂರತ್ವ ಇರುತ್ತೆ, ದ್ವೇಷತ್ವ ಇರುತ್ತೆ, ಯಾರವನು ಈ ನಮ್ಮೆಲ್ಲ ಲೌಕಿಕ ಪ್ರಪಂಚದಿಂದ ಹೊರಗಡೆ ಇದ್ದು ನಾನೇ ಒಂಥರ, ನಂದೇ ಒಂಥರ ಅಂತ ಇರ್ತಾನ, ಅವನು ಯಾವ ಕಾರಣಕ್ಕೂ ಜೀವನದಲ್ಲಿ ಉದ್ಧಾರ ಆಗಲ್ಲ. ಅಂದರೆ ಬದಲಾವಣೆ ಬೇಕು ಮನುಷ್ಯನಿಗೆ, ಖಂಡಿತ ಬೇಕು. ನಾನು ಹೇಳಿದ್ನಲ್ಲ ಸರ್, ಈಗ ದೇಹಕ್ಕೆ ರಕ್ಷಣೆಗೋಸ್ಕರ ನಾವೇನೇನೋ ಇವತ್ತು ಬಳಸ್ತಾ ಇದ್ದೀವಿ. ಒಂದು ಕಪ್ಪು ದಾರ ಕಟ್ತೀವಿ. ಆ ಕಪ್ಪು ದಾರ ಕಟ್ಟೋ ಉದ್ದೇಶ ಏನು? ನಮ್ಮ ದೇಹಕ್ಕೆ ಕಪ್ಪು ಮನುಷ್ಯನ ಏನು ದೃಷ್ಟಿನೇ ಅದ್ರ ಮೇಲೆ ಎಳೀಲಿ, ನಮಗೆ ಬರೋ ದೃಷ್ಟಿ, ಕಣ್ಣು ದೃಷ್ಟಿ ಅದ್ರ ಮೇಲೆ ಹೋಗ್ಲಿ ಅಂತ ಕಪ್ಪು ದಾರ ಕಟ್ತೀವಿ, ಕುತ್ತಿಗೆ ಕಟ್ತೀವಿ. ಒಬ್ಬೊಬ್ರಿಗೆ ಎಲ್ಲರೂ ಕಾಲಿಗೆ ಕಟ್ತಾರೆ, ಎಡಗಾಲಿಗೆ, ಕೈ ಕಟ್ತೀವಿ. ಇದನ್ನು ಕಟ್ಟೋ ಉದ್ದೇಶ ಇದು. ಆದರೆ ಏನಂದರೆ ಅದನ್ನು ಕಟ್ಟೋ ವಿಧಾನ ಇದೆ. ಕಟ್ಟೋ ವಿಧಾನ ಏನಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಗೋಧೂಳಿ ಲಗ್ನದಲ್ಲಿ ತಗೊಂಬಂದು ಅದನ್ನು ಮನೇಲಿಟ್ಟು ಪೂಜೆ ಮಾಡಿ ಆ ನಂತರ ಧರಿಸ್ಬೇಕು. ಆವಾಗ ಅದಕ್ಕೆ ಹೆಚ್ಚಿನ ಶಕ್ತಿ ಬರುತ್ತೆ. ಈಗ ಸಣ್ಣ ಮಕ್ಕಳಿಗೆ ಮೊದಲು ಇರಲಿಲ್ಲ, ಈಗ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳಿಗಾದರೆ ಓಕೆ, ಓಲೆ ಕಿವಿಗೆ ಹಚ್ಚುತ್ತಾರೆ. ಗಂಡು ಮಕ್ಕಳಿಗೂ ಇದು ಅಭ್ಯಾಸ ಮಾಡಿದ್ದಾರೆ. ಈ ಓಲೆ ಸುಚ್ಚೋದು ಇದು ಏನು ಉದ್ದೇಶ ಕಿವಿಗೆ? ಸರ್, ಆವಾಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಓಲೆ ಹಾಕ್ತಾಯಿದ್ರು. ಆಗಿನ ಕಾಲದಲ್ಲಿ ರಾಜರು ಮಹಾರಾಜರು ನೋಡ್ರಿ, ಎಲ್ಲರ ಕಿವಿನಲ್ಲೂ ಓಲೆ ಇದೆ. ನಮ್ಮ ಪಾಂಡವರಿಂದ ಹಿಡಿದು ರಾಜ ಮಹಾರಾಜರು ಎಲ್ಲರ ಕಿವಿನಲ್ಲೂ ಓಲೆಗಳಿದೆ. ನಾವು ಅದನ್ನೇ ರೂಢಿಸ್ಕೊಂಡ್ಬಂದಿದ್ವಿ. ಆನಂತರ ನಾವು ನಾಜೋಕು ಅಂತ ಬಂದು ಈಗಿನ ಪ್ರಪಂಚಕ್ಕೆ ಅಪ್ಡೇಟ್ ಆಗಿದ್ದೀವಿ ಅಂತೇಳಿ ಅದನ್ನು ಬಿಟ್ಬಿಟ್ಟಿದ್ವಿ ನಾವು. ಅದು ಕೆಲವು ಗ್ರಹಗಳ ಸಂಕೇತ. ಅದು ಕೆಲವು ಗ್ರಹಗಳನ್ನ ಬಂಧನ ಮಾಡಲಿಕ್ಕೆ, ಕೆಲವು ಗ್ರಹಗಳು ನೀಚ ಗ್ರಹಗಳಾಗಿರ್ತವೆ, ಅವನ್ನ ಆ್ಯಕ್ಟಿವ್ ಮಾಡಿಕೊಂಡು ಅವು ಕರೆಕ್ಟಾಗಿ ವರ್ಕ್ ಮಾಡಲಿಕ್ಕೆ ನಾವು ಓಲೆಗಳನ್ನ ಹಾಕ್ತೀವಿ. ಅದರಲ್ಲಿ ಎರಡೂ ಕಿವಿಗೆ ಹಾಕೋದೊಂದು ಅರ್ಥ, ಎಡ ಕಿವಿಗೆ ಹಾಕೋದೇ ಬೇರೆ, ಬಲ ಕಿವಿಗೆ ಹಾಕೋದೇ ಬೇರೆ. ಅದರಲ್ಲಿ ಅದನ್ನು ಸುಮ್ಮನೆ ಹಾಕ್ಬಾರ್ದು. ಅವರು ಜಾತಕಕ್ಕೆ ಅದು ಹೊಂದುತ್ತಾ, ಯಾವ ಗ್ರಹ ಎಷ್ಟನೇ ಮನೆಯಲ್ಲಿದೆ,
ಅದು ಏನು ತೋರಿಸುತ್ತೆ ಅವ್ರಿಗೆ, ಏನಕ್ಕೋಸ್ಕರ ಹಾಕಬೇಕು ಅನ್ನೋದನ್ನು ತಿಳ್ಕೊಂಡು ಹಾಕೋದು ಭಾಳ ಒಳ್ಳೆಯದು. ದಾರ ಯಾರು ಬೇಕಾದರೂ ಕಟ್ಕೋಬೋದು ಕೈಗೆ, ಒಂದು ಯಂತ್ರ ಯಾರು ಬೇಕಾದ್ರೂ ಕಟ್ಕೋಬೋದು. ಆದರೆ ಕೆಲವೊಂದು ಹರಳುಗಳನ್ನ, ಕೆಲವೊಂದು ಓಲೆಗಳನ್ನ ಇವನ್ನೆಲ್ಲ ಹಾಕ್ಬೇಕಾದ್ರೆ ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಬಳಸಬೇಕು. ಇಲ್ಲಾಂದ್ರೆ ಅದು ಕೆಲವೊಂದು ಎಡವಟ್ಟುಗಳನ್ನ ಮಾಡಿಬಿಡುತ್ತೆ, ತೊಂದರೆಗಳನ್ನ ಮಾಡಿಬಿಡುತ್ತೆ. ಸೊ ಇದು ಮಕ್ಕಳಿಗೆ 2 ಕಿವಿಗೆ ಅವಶ್ಯಕತೆ ಇರಲ್ಲ. ಒಂದು ಕಿವಿ ಅದು ಮಗುದು ಏನೋ ಜನ್ಮ ದಿನಾಂಕಗಳು ಇಲ್ಲಾಂದರೆ ಅದು ಗ್ರಹಗತಿಗಳು ನೋಡಿಕೊಂಡು ಹಾಕ್ಬೇಕಾ, ಇಲ್ಲ ಸಾಮಾನ್ಯವಾಗಿ ಹಾಕ್ಬಿಟ್ರೆ ಅದು ಡಿಸ್ಟರ್ಬ್ ಅಂತೂ ಇಲ್ಲ? ಅದು ಯಾವುದೇ ಕಾರಣಕ್ಕೂ ಸುಮ್ಮನೆ ಹಾಕ್ಬಾರ್ದು. 3 ವರ್ಷದ ಮಕ್ಕಳವರೆಗೂ ಎಲ್ಲರೂ ಧರಿಸ್ತಾರೆ, ಎಲ್ಲರಿಗೂ ಹಾಕ್ಬೋದು, ಗಂಡು ಹೆಣ್ಣು ಯಾವ ಮಗು ಬೇಕಾದ್ರು. 3 ವರ್ಷದ ನಂತರ ಏನಾದರೂ ಹಾಕ್ತೀವಿ ಅಂದರೆ ಆ ಮಗದ ಜನ್ಮ ನಕ್ಷತ್ರ ನೋಡಿಕೊಂಡು, ಲಗ್ನ ನೋಡಿಕೊಂಡು, ಆ ದಶೆಗೆ ತಕ್ಕಂತೆ ಧರಿಸ್ಬೇಕಾಗತ್ತೆ. ಸುಮ್ಮನೆ ಎಲ್ಲರೂ ಧರಿಸ್ಬಾರ್ದು. ಸೊ ಅದರಿಂದ ಡಿಸ್ಟರ್ಬ್ ಆಗುತ್ತೆ, ಖಂಡಿತ ಡಿಸ್ಟರ್ಬ್ ಆಗುತ್ತೆ. ಆ ತಂದೆ ತಾಯಿಗೆ, ಮಗುಗೆ, ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ. ಸೂಪರ್. ಸೊ ವೀಕ್ಷಕರೇ, ಇದೊಂದಷ್ಟು ನಮ್ಮ ದೇಹದಲ್ಲಿ ನಾವು ಏನೆಲ್ಲ ವಸ್ತುಗಳನ್ನ ಧಾರಣೆ ಮಾಡ್ತೀವಿ, ಒಂದು ಕುಂಕುಮ ಇಡೋದಾಗ್ಬೋದು, ಒಂದು ಸರ ಹಾಕೋದಾಗ್ಬೋದು, ಒಂದು ಕೈಗೆ ಒಂದು ದಾರ ಕಟ್ಟೋದು, ಅಂದರೆ ಎಲ್ಲೋ ಒಂದು ದೈವಕ್ಕೆ ನಾವು ಹೋಗಿ ಆ ದೈವ ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ ಅಂದಾಗ ಅಲ್ಲಿಂದ ಏನೋ ಒಂದು ಕೊಟ್ಟಿದ್ದ ವಸ್ತುನ ನಾವು ನಮ್ಮ ದೇಹದಲ್ಲಿ ಇಟ್ಕೊಂಡು ನಮ್ಮ ಜೋಬಲ್ಲಿ ಇಟ್ಕೊತೀವಿ ಕೆಲವು. ಸೊ ಈ ಒಂದು ಕಲ್ಚರ್ ನಮ್ಮಲ್ಲಿದೆ, ನಾವು ಮಾಡ್ತಾ ಬಂದಿದ್ದೀವಿ. ಅದು ದೈವ ಬಂದು ನಮ್ಮನ್ನು ಕೆಲವೊಂದು ಆಪತ್ತುಗಳಿಂದ ರಕ್ಷಣೆ ಮಾಡುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ನಮ್ಗೆ ಗೊತ್ತಿಲ್ಲದ್ರೆ ಆಗೋ ಅನಾಹುತಗಳಿಂದ ನಮ್ಮನ್ನು ರಕ್ಷಣೆ ಮಾಡಿಬಿಡುತ್ತೆ. ಸೊ ಈ ವಿಚಾರ ನಮ್ಮ ನಂಬಿಕೆ, ಕೆಲವೊಂದು ಇದು ಸತ್ಯ ಕೂಡ. ಸೊ ಈ ವಿಚಾರಗಳ ಬಗ್ಗೆ ರಾಜಂತಿಮ್ಮ ಅವರು ಮಾಹಿತಿ ಕೊಟ್ಟವ್ರೆ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.